ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿರುವಂತಹ ಸೇವಂತಿಗೆ ಗಿಡಗಳ ಆರೈಕೆನ ನಾನು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ನಮ್ಮ ಗಾರ್ಡನಲ್ಲಿ ಯಾವುದೆಲ್ಲ ಸೇವಂತಿಗೆ ಗಿಡಗಳಿದೆ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಹಾಗೆ ನಾನು ಇವತ್ತು ಯಾವ ಗೊಬ್ಬರನ ಕೊಡ್ತಾ ಇದ್ದೀನಿ ಗಿಡಗಳಿಗೆ ಅಂತಲೂ ಕೂಡ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ನೋಡಿ, ಇದು ಎಣ್ಣೆ ಬಾಟಲ್ನಲ್ಲಿ ಹಾಕಿರುವಂತಹ ಗಿಡ, ಇದು ಸೇವಂತಿಗೆ ಗಿಡ. ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ತುಂಬಾ ಉದ್ದವಾಗಿ ಬೆಳೆದು ಹೂನು ಕೂಡ ಅಷ್ಟೇ ಚೆನ್ನಾಗಿ ಬಿಟ್ಟಿದೆ. ಪಾಟು ತುಂಬ ಚಿಕ್ಕದಾದ್ರೂ ಕೂಡ ಗಿಡ ಮಾತ್ರ ತುಂಬಾ ದೊಡ್ಡ ಸೈಜಲ್ಲಿ ಬಂದಿರುವಂಥದ್ದು. ನಾನು ಇದು ವೇಸ್ಟಾಗಿ ಬಿಸಾಕಿರುವಂತಹ ಪಾಟ್ಗಳಲ್ಲೇ ನಾನು ಗಿಡಗಳನ್ನ ಜಾಸ್ತಿ ಹಾಕ್ಕೊಂಡಿರುವಂಥದ್ದು. ಆದರೂ ಚಿಕ್ಕ ಪಾಟ್ಗಳಾದರೂ ಗಿಡಗಳು ಮಾತ್ರ ತುಂಬಾ ಹೆಲ್ದಿಯಾಗಿ ಬಂದಿದ್ದಾವೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ನಮ್ಮ ಗಾರ್ಡನ್ನಲ್ಲಿ ಎಷ್ಟು ಚೆನ್ನಾಗಿ ಗಿಡಗಳು ಬಂದಿದ್ದಾವೆ, ಮತ್ತು ಹೂವು ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದ್ದಾವೆ ಸ್ನೇಹಿತರೆ. ಇದು ನೋಡಿ, ಇದು ಯೆಲ್ಲೋ ಕಲರ್ ಸೇವಂತಿಗೆ, ಇನ್ನೂ ಹೂ ಬಂದಿಲ್ಲ. ಇದು ತುಂಬಾ ಚೆನ್ನಾಗಿ ಬಂದಿದೆ. ಪಾಟಲ್ಲಿ ನೆಲದ ಮೇಲೆ ಹೇಗೆ ಬರುತ್ತೋ ಪಾಟಲ್ಲೂ ಕೂಡ ಅದೇ ರೀತಿ ಬಂದಿದೆ. ನಿಮಗೆ ನಾನು ನೆಲದ ಮೇಲೆ ಹಾಕಿರುವಂತಹ ಗಿಡಗಳನ್ನು ಕೂಡ ತೋರಿಸ್ತೀನಿ, ಅದು ಕೂಡ ಇದೇ ರೀತಿಯಾಗಿ ಬಂದಿದ್ದಾವೆ. ಇದು ಪಾಟಲ್ಲಿ ಗ್ರೋ ಬ್ಯಾಗಲ್ಲಿ ಹಾಕಿರುವಂತಹ ಸೇವಂತಿಗೆ ಗಿಡಗಳಂತೂ ಮಲ್ಕೋಬಿಟ್ಟಿದೆ. ಅಷ್ಟು ದೊಡ್ಡ ಸೈಜ್ ಬಂದಿರುವಂತಹ ಗಿಡಗಳಿದು ಸೇವಂತಿಗೆ ಸಸಿಗಳು. ಹಾಕಿರೋದು 2 ಸಸಿ ಆದರೂ ತುಂಬ ದೊಡ್ಡ ಸೈಜ್ ಬಂದಿದೆ. ಹಾಗೆ ಈ ಕಡೆ ನೆಲದ ಮೇಲೂ ಕೂಡ ಹಾಕ್ಕೊಂಡಿದ್ದೀನಿ. ಈ ಪಿಂಕ್ ಅಂತೂ ಬೇಗನೆ ಬಂದುಬಿಡ್ತು ಹೂವು. ಇದು ಪರ್ಪಲ್ಲು ಎಷ್ಟು ಹೂ ಬಂದಿದೆ ಅಂದರೆ, ನಾನು ಎಷ್ಟು ಗಿಡ ಹಾಕಿದ್ನೋ ಅಷ್ಟು ಗಿಡದಲ್ಲೆಲ್ಲ ಹೂ ಬಂದಿದೆ. ಇದು ನಾನು ನೆಲದ ಮೇಲೆ ಹಾಕ್ಕೊಂಡಿರುವಂತಹ ಯೆಲ್ಲೋ ಕಲರ್ ಸೇವಂತಿಗೆ. ಹೂ ಬಂದಮೇಲೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸೇವಂತಿಗೆ ಗಿಡಗಳು ಅಂತ ಅಂದರೆ ತುಂಬಾ ಹೆಲ್ದಿಯಾಗಿದ್ದಾವೆ. ಮತ್ತು ಗಿಡಗಳಲ್ಲಿ ಐರ್ಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ಹಾಕಿರುವಂತಹದ್ದು ಎಲ್ಲ ನಾಟಿ ಗಿಡಗಳನ್ನೇ, ಯಾವುದೂ ಕೂಡ ಹೈಬ್ರಿಡ್ ನಮ್ಮ ಗಾರ್ಡನ್ನಲ್ಲಿ ಇಲ್ಲ ಸ್ನೇಹಿತರೆ. ಎಷ್ಟು ಇವಾಗ ಬಂದಿರುವಂಥದ್ದು 3 ಕಲರು 4 ಕಲರ್ ಹೂ ಬಂದಿದೆ ಅಷ್ಟೇ. ಈಗ ಇನ್ನೂ ಸ್ಟಾರ್ಟ್ ಈಗೆಲ್ಲ ಮುಗ್ಗಾಗ್ತಾಯಿದೆ. ಗಿಡಗಳು ಇನ್ನೂ ತುಂಬಾ ಬೆಳೀತಾ ಇದ್ದಾವೆ. ಆದರೆ ಹೂ ಮಾತ್ರ ಪರ್ಪಲ್ ಬೇಗನೆ ಸ್ಟಾರ್ಟ್ ಆಯಿತು, ಮತ್ತು ವೈಟ್ ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಇನ್ನೊಂದು ಚಿಂಚ್ ಅಂತ ಹೇಳ್ತೀನಿ ನಾನು ಅದನ್ನು, ಅದು ಒಂದು ಸ್ಟಾರ್ಟ್ ಆಗಿದೆ. ಅಷ್ಟು ಬಿಟ್ಟರೆ ಇನ್ಯಾವುದೂ ಕೂಡ ಸ್ಟಾರ್ಟ್ ಆಗಿಲ್ಲ. ಎಲ್ಲ ಈಗ ಮುಗ್ಗಾಗಿರುವಂಥದ್ದು. ಇಲ್ಲಿ ಹಾಕಿರುವಂಥದ್ದೆಲ್ಲ ವೈಟ್ ಕಲರ್ದು. ಅದು ಕೂಡ ತುಂಬಾ ಗಿಡಗಳಂತೂ ನೋಡಿ, ಒಂದೊಂದು ಬುಡದಲ್ಲೂ ಕೂಡ ಎಷ್ಟು ಸಸಿಗಳು ಬಂದಿದ್ದಾವೆ ಅಂತ ನೀವು ನೋಡ್ತಾ ಇರ್ಬೋದು. ಗಿಡಗಳಂತೂ ತುಂಬಾ ಹೆಲ್ದಿಯಾಗಿ ಬಂದಿದ್ದಾವೆ ಸ್ನೇಹಿತರೆ. ನಮ್ಮ ಗಾರ್ಡನ್ನಲ್ಲಿ ನೋಡೋದಕ್ಕಂತೂ ತುಂಬಾ ಖುಷಿಯಾಗುತ್ತೆ. ಯಾಕೆಂದರೆ ಒಂದು ಗಿಡನೂ ಕೂಡ ಹಾಳಾಗಿಲ್ಲ, ಅಷ್ಟು ಚೆನ್ನಾಗಿ ಸೇವಂತಿಗೆ ಗಿಡಗಳು ಬಂದಿದ್ದಾವೆ. ತುಂಬ ಜನ ಹೇಳ್ತಾರೆ ನೆಲದ ಮೇಲೆ ಹಾಕಿದ್ರೆ ಮಳೆಗಾಲದಲ್ಲಿ ಗಿಡಗಳೇ ಹೋಗ್ಬಿಡ್ತವೆ ಅಂತ. ನಮ್ಮ ಗಾರ್ಡನಲ್ಲಿ ನೋಡ್ತಾ ಇರೋದು ಪಾಟಲ್ಲಾಗಿರ್ಬೋದು ಅಥವಾ ನೆಲದ ಮೇಲೆ ಆಗಿರ್ಬೋದು. ಪಾಟಲ್ಲಿ ಯಾವ ರೀತಿ ಬಂದಿದ್ದಾವೋ ನೆಲದ ಮೇಲೂ ಕೂಡ ಹಾಗೆ ಬಂದಿದ್ದಾವೆ ಗಿಡಗಳು. ಯಾವ ಗಿಡನೂ ಕೂಡ ಹಾಳಾಗಿಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ವೈಟು ಸ್ಟಾರ್ಟ್ ಆಗಿದೆ ಹೂ ಅಂತ ಹೇಳಿದ್ನಲ್ಲ, ಅದು ಕೂಡ ಸ್ಟಾರ್ಟ್ ಆಗಿದೆ ವೈಟ್ ಕಲರ್ದು. ಇದೆಲ್ಲ ನಾನು ಕಟಿಂಗ್ಸ್ನ ಹಾಕ್ಕೊಂಡು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದೆ, ಕಟಿಂಗ್ಸ್ ಬಂದಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಮಣ್ಣಿಗೆ ಅಂತ ನೀವು ನೋಡ್ತಾ ಇರ್ಬೋದು. ಅಲ್ಲೂ ಕೂಡ ಒಂದು ಗಿಡನೂ ಕೂಡ ಹಾಳಾಗಿಲ್ಲ, ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಇದು ಫಸ್ಟು ಸ್ಟಾರ್ಟಿಂಗ್ ಹಾಕ್ಕೊಂಡಿರುವಂತಹ ಗಿಡಗಳು. ಇದು ಹಾಕಿ ನಾನು 1 ತಿಂಗಳಾಯಿತು. ಅವು ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಇವು ಪಾಟಲ್ಲೂ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಲ್ಲ ಪಿಂಚಿಂಗ್ ಮಾಡಿದ್ದೀನಿ ನಾನು ಇದು ಗಿಡಗಳನ್ನ. ಪಿಂಚಿಂಗ್ ಮಾಡೋದ್ರಿಂದ ಗಿಡ ದೊಡ್ಡ ಅಗಲವಾಗಿ ಬಂದು ಹೂವು ಮಾತ್ರ ಗುಚ್ಚಿಯಾಗಿ ಬಿಡುತ್ತೆ ಅಂದ್ಬಿಟ್ಟು ಇದೆಲ್ಲ ಪಿಂಚಿಂಗ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪಾಟಲ್ಲೂ ಕೂಡ. ಬನ್ನಿ ಇವತ್ತು ಯಾವ ಗೊಬ್ಬರನ ನಾನು ಗಿಡಗಳಿಗೆ ಹಾಕ್ತಾಯಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ಇದು ಕಡಲೆಕಾಯಿ ಹಿಂಡಿನ ನಾನು ತರಿಸಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಈ ಒಂದು ಪೌಡ್ರನ್ನ ನಾವು ಪ್ರತಿಯೊಂದು ಗಿಡಗಳಿಗೂ ಕೂಡ ಹಾಕ್ಕೊಳ್ತಾ ಬಂದರೆ ಗಿಡಗಳು ತುಂಬಾ ಹೆಲ್ದಿಯಾಗಿ ಬರ್ತವೆ. ಯಾವ ಗಿಡನೂ ಕೂಡ ಹಾಳಾಗೋದಿಲ್ಲ. ನಾನು ಪ್ರತಿಯೊಂದು ವಿಡಿಯೋ ನಾನು ಸೇವಂತಿಗೆ ಗಿಡಕ್ಕೆ ಯಾವುದೇ ಒಂದು ಗೊಬ್ಬರ ಹಾಕಬೇಕಾದ್ರೂ ಪ್ರತಿಯೊಂದು ವೀಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ನೀವು ನಮ್ಮ ಚಾನಲ್ಗೆ ಹೋಗಿ ವೀಡಿಯೋನ ನೀವು ಚೆಕ್ ಮಾಡ್ಬೋದು. ಬರೀ ಸೇವಂತಿಗೆ ಗಿಡಗಳಿಗೆ ನಾನು ಸ್ಟಾರ್ಟಿಂಗು ಈ ಚಿಕ್ಕ
ಸಸಿಯಿಂದ ಹಿಡಿದು ದೊಡ್ಡ ಸಸಿವರೆಗೂ ಆಗೋವರೆಗೂ ಕೂಡ ನಾನು ಗೊಬ್ಬರಗಳ್ನ ಹಾಕ್ತಾ ಬಂದಿದ್ದೀನಿ. ಇಷ್ಟು ಥರ ವೆರೈಟಿ ಗೊಬ್ಬರಗಳನ್ನ ನಾನು ಖರ್ಚಿಲ್ಲದೆ ಹಾಕುವಂತಹ ಗೊಬ್ಬರಗಳು ಇದ್ದಾವೆ. ಅದನ್ನು ಕೂಡ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ನಿಮಗೇನಾದರೂ ವೀಡಿಯೋ ಬೇಕು ಅಂದರೆ ಹೋಗಿ ನಮ್ಮ ಚಾನಲ್ನಲ್ಲಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಈಗ ದೊಡ್ಡ ಸಸಿಗಳಿಗೆ ನಾನು ಯಾವ ರೀತಿ ಫರ್ಟಿಲೈಸರ್ನ ಹಾಕ್ತೀನಿ ಹೂ ಚೆನ್ನಾಗಿ ಬರೋದಕ್ಕೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವತ್ತಿನ ವೀಡಿಯೋದಲ್ಲಿ ನಾನು ಈಗ ಒಂದು ಕಡಲೆಕಾಯಿ ಹಿಂಡಿನ ಹಾಕ್ತಾಯಿದ್ದೀನಿ. ಮತ್ತು ಇದ್ರ ಬದಲು ನೀವು ಸಾಸಿವೆ ಪುಡಿನೂ ಕೂಡ ಸಾಸಿವೆನ ಪೌಡ್ರ್ ಮಾಡಿ ಹಾಕಿದ್ರೂ ಕೂಡ ಗಿಡ ತುಂಬಾ ಚೆನ್ನಾಗೇ ಬರ್ತವೆ. ಆ ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಯಾರಿಗಾದರೂ ಈ ವಿಡಿಯೋ ಅನುಕೂಲ ಆದರೆ ದಯವಿಟ್ಟು ಅಂಥವರಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಧನ್ಯವಾದಗಳು.